ಸೊ ಅಲ್ಲಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್.ಟಿ. ಸೋಮಶೇಖರ್ ಇವರಿಬ್ಬರು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಸುಮಾರು 6 ವರ್ಷಗಳ ಕಾಲ ಇವರ ಉಚ್ಚಾಟನೆಗಾಗಿರುತ್ತೆ. ಪಕ್ಷದಿಂದ ಉಚ್ಚಾಟನೆಯ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ ಹೀಗಂತ ಪವರ್ ಟಿವಿಗೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನನಗೇನು ಟೆನ್ಷನ್ ಇಲ್ಲ. ನನ್ನ ಯಲ್ಲಾಪುರ ಕ್ಷೇತ್ರದ ಜನರಲ್ಲಿ ಯಾವುದೇ ಗೊಂದಲ ಕೂಡ ಇಲ್ಲ. ಈಗಾಗಲೇ ನಿರ್ಣಯ ಆಗೋಗಿದೆ, ಇದ್ರ ಬಗ್ಗೆ ನಾನೇನು ಯೋಚನೆ ಮಾಡಲ್ಲ ಅಂತ. ಏನಾಗುತ್ತೆ ಮುಂದೆ ಕಾದ್ ನೋಡೋಣ ಅಂತಂದ್ರು ಶಿವರಾಮ್ ಹೆಬ್ಬಾರ್. ಅಂತಂದ್ರೆ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಅನ್ನೋ ರೀತಿಯಾಗಿ ರಿಯಾಕ್ಷನ್ ಕೊಟ್ಟರು ಶಿವರಾಮ್ ಹೆಬ್ಬಾರ್ ಅವರು. ನಾನು ಆವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ನಿರೀಕ್ಷೆ ಇದೆ, ನಿರೀಕ್ಷೆ ಇರಲೇಬೇಕು. ಇಲ್ಲ ಅಂದ್ರೆ ಏನು ಮಾಡ್ತಿದ್ವಿ? ನಿರೀಕ್ಷೆ ಇರಲಿಲ್ಲ, ಇವತ್ತು ಉಚ್ಚಾಟನೆ ಆಗಿದೆ. ಹಾಗೇನು ಮಾಡಬೇಕಿತ್ತು? ನನಗೆ ರೀಸನ್ ಇರಲೇಬೇಕು. ಎವ್ರಿ ಪೊಲಿಟಿಷಿಯನ್ ರೀಸನ್ ಈಸ್ ಕಾಮ್. ವಿದೌಟ್ ರೀಸನ್ ಯು ಕಾಂಟ್ ಸರ್ವ್. ಒಬ್ಬ ರಾಜಕಾರಣಿಗೆ ಮುಂದಿನ ಗುರಿ ಇರಲೇಬೇಕು. ಗುರಿ ಇಲ್ಲದೆ ಗುರಿ ಸಾಧಿಸೋದಕ್ಕಾಗದೆ. ಆಗ ರೀಸನ್ ಇರಲೇಬೇಕು. ರೀಸನ್ ಇವತ್ತು ಇಟ್ಕೊಂಡೇ ಕೆಲಸ ಮಾಡಿ 64 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೀವಿ, ಅನೇಕ ಘಟನೆಗಳಲ್ಲಿ ಅನುಭವಿಸಿದ್ದೀನಿ. ಇದನ್ನು ಕೊಟ್ಟಿದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿ, ನಾನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿ. ನಮ್ಮ ಸಾಹೇಬರು ಯಾವುದೇ ನಿರ್ಣಯ ತಗೊಳ್ಳುವಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಣಯ ತಗೊಳ್ತಾರೆ. ಯಾವುದೇ ನಿರ್ಣಯ ಮಾಡುವಾಗ ಕ್ಷೇತ್ರದ ಹಿತದೃಷ್ಟಿಯನ್ನು ಗಮನಿಸಿ ನಿರ್ಣಯ ಮಾಡ್ತಾರೆ. ಹಾಗಾಗಿ ನನ್ನ ಕ್ಷೇತ್ರದ ಜನರಲ್ಲಿ ಯಾವ ಗೊಂದಲವೂ ಇಲ್ಲ. ನಿಮ್ಮ ಕ್ಷೇತ್ರದ ಜನ ಅದಾದ್ಮೇಲೆ ನಮ್ಮ ಜೊತೆಗಿರ್ತಾರೆ ಯಾವಾಗಲೂ. ನಾನು ಏನು ಮಾಡಿದ್ರು ನಮ್ಮ ಜೊತೆ ಜನ ಇರ್ತಾರೆ ಅಂತ ನಾನು ಹೇಳುವಷ್ಟರ ಮಟ್ಟಿಗೆ ನಾನು ಮೂರ್ಖ ಅಲ್ಲ. ನಮಗೆ ಅದಾದ್ಮೇಲೆ ಜನ ನಮ್ಮನ್ನ ಬೆಂಬಲಿಸ್ತಾರೆ. ಅಷ್ಟೇ. ಚರ್ಚೆ ಮಾಡಿಯೇ ನಾನು ನಿರ್ಣಯ ಮಾಡ್ತೀನಿ. ಹಾಗಾಗಿ ಜನ ಹೇಳ್ತಾರೆ. ಈಗ ನೀವು ಮಾಡಿ ನಿರ್ಣಯ ಅಂತೂ ಆಗೋಗಿದೆಯಲ್ವಾ, ಅದ್ರ ಬಗ್ಗೆ ನಾವ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ. ಈಗ ನಾನು ಆವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ನಿರೀಕ್ಷೆ ಇದೆ, ನಿರೀಕ್ಷೆ ಇರಲೇಬೇಕು. ಇಲ್ಲ ಅಂದ್ರೆ ಏನು ಮಾಡ್ತಿದ್ವಿ? ನಿರೀಕ್ಷೆ ಇರಲಿಲ್ಲ, ಇವತ್ತು ಉಚ್ಚಾಟನೆ ಆಗಿದೆ. ಹಾಗೇನು ಮಾಡಬೇಕಿತ್ತು? ನನಗೆ ರೀಸನ್ ಇರಲೇಬೇಕು. ಎವ್ರಿ ಪೊಲಿಟಿಷಿಯನ್ ರೀಸನ್ ಈಸ್ ಕಾಮ್. ವಿದೌಟ್ ರೀಸನ್ ಯು ಕಾಂಟ್ ಸರ್ವ್. ಒಬ್ಬ ರಾಜಕಾರಣಿಗೆ ಮುಂದಿನ ಗುರಿ ಇರಲೇಬೇಕು. ಗುರಿ ಇಲ್ಲದೆ ಗುರಿ ಸಾಧಿಸೋದಕ್ಕಾಗದೆ. ಆಗ ರೀಸನ್ ಇರಲೇಬೇಕು. ರೀಸನ್ ಇವತ್ತು ಇಟ್ಕೊಂಡೇ ಕೆಲಸ ಮಾಡಿ 64 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೀವಿ, ಅನೇಕ ಘಟನೆಗಳಲ್ಲಿ ಅನುಭವಿಸಿದ್ದೀನಿ. ಇದನ್ನು ಕೊಟ್ಟಿದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿ, ನಾನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿ. ನಮ್ಮ ಸಾಹೇಬರು ಯಾವುದೇ ನಿರ್ಣಯ ತಗೊಳ್ಳುವಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಣಯ ತಗೊಳ್ತಾರೆ. ಯಾವುದೇ ನಿರ್ಣಯ ಮಾಡುವಾಗ ಕ್ಷೇತ್ರದ ಹಿತದೃಷ್ಟಿಯನ್ನು ಗಮನಿಸಿ ನಿರ್ಣಯ